ಇದು ಪ್ರೀಮಿಯಂ ಆಗಿ ಮಾಡಿರೋಂಥ ಒಂದು ಫ್ಲ್ಯಾಟು. ತುಂಬ ಅಂದರೆ ಇದನ್ನು ನಾನು ಹೆಂಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದನ್ನು ಆಲ್ಮೋಸ್ಟ್ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಅಪ್ಲೈ ಮಾಡಿದ್ದಾರೆ, ಹೈಕೋರ್ಟ್ ಜಡ್ಜಸ್ ಬರ್ತಾ ಇದ್ದಾರೆ, ಸೆಲೆಬ್ರಿಟೀಸ್ ಬುಕ್ ಮಾಡಿದ್ದಾರೆ. ಇದು ಒಂದು ಪ್ರೀಮಿಯಂ ಪ್ರಾಜೆಕ್ಟ್. ಫಸ್ಟ್ ಟೈಮು BDAದವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು. ತುಂಬ ಒಳ್ಳೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಮಾಡಿರೋಂಥದ್ದು. ರಿಂಗ್ ರೋಡ್ ಕಣ, ಅಲ್ಲಿ ಅದು ನ್ಯಾಂಡಹಳ್ಳಿ ಸರ್ಕಲ್ಲು, ಇದು ರಿಂಗ್ ರೋಡ್. ಯಾವ್ದಕ್ಕೂ ಕೊಡ್ತಾ ಇಲ್ವಲ್ಲ ಗುರು. ನೋಡಿ, ಇದು ದೇವಸ್ಥಾನ ಆಗಲೇ ತೋರಿಸಿದ್ನಲ್ಲ, ಇದು 61A 61J ಲಾಸ್ಟ್ ಬಸ್ ಸ್ಟಾಪು. ನಿಂಗೆ ಅಲ್ಲಿ ಕಾಣಿಸ್ತೈತಾ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲು. BDA ಅಂದಮೇಲೆ ಲೋನ್ ಅಂತ ಕೇಳಂಗಿಲ್ಲ, 100% ನಿಂಗೆ ಲೋನ್ ಆಗುತ್ತೆ. ಈ ಪ್ರಾಪರ್ಟಿ ಪ್ರೈಸ್ ಬಂದು ವ್ಯಾಲ್ಯೂ ಇಲ್ಲೇನೆ ಮಾರ್ಕೆಟ್ ವ್ಯಾಲ್ಯೂ ಪರ್ ಸ್ಕ್ವೇರ್ ಫೀಟು ಚಂದ್ರ ಲೇಔಟಲ್ಲಿ ನಿಂಗೆ 18-20 ಸಾವಿರ ಇದೆ ಆ ಸುತ್ತ ಹೋಗ್ಬಿಟ್ರೆ. ಸೊ ಇದೊಂದೇ ಆ ಜಾಗದ ವ್ಯಾಲ್ಯೂ ಮಾತ್ರ. ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಫಾರ್ಚೂನ್ ಪ್ರಾಪರ್ಟಿ ನೆಟ್ವರ್ಕ್ಸ್ ಯೂಟ್ಯೂಬ್ ಪೇಜ್ಗೆ ಸ್ವಾಗತ. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, BDAದು ಒಂದು ವಿಶಿಷ್ಟವಾಗಿರೋ ಒಂದು ಪ್ರಾಜೆಕ್ಟ್ ಹುಡ್ಕೊಂಡು ಬಂದಿದ್ದೀನಿ. ನಿಮಗೋಸ್ಕರ ತಂದಿದ್ದೀನಿ ನಾನು ಈ ಪ್ರಾಜೆಕ್ಟ್ನ. ಸೊ ಇದು ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್. ನೀವೆಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲೂ ಕೇಳಿರೋಕ್ಕೆ ಸಾಧ್ಯ ಇಲ್ಲ. ಕೇಳಿರ್ತೀರಾ, ತುಂಬ ಕಡಿಮೆ ಜನ ಕೇಳಿರ್ತೀರ. ಆ ಥರದ್ದು ಒಂದು ಫ್ಲ್ಯಾಟ್ನ ನಾನು ನಿಮಗೋಸ್ಕರ ಹುಡ್ಕೊಂಡು ಬಂದಿದ್ದೀನಿ ಇವತ್ತು. ನಾವಿವತ್ತು ನಾಗರಬಾವಿ ಮತ್ತು ನ್ಯಾಂಡಹಳ್ಳಿ ರಿಂಗ್ ರೋಡ್ ಮಧ್ಯೆ ಇರುವಂಥ BDA ಮೋಸ್ಟ್ ಅವೈಟೆಡ್ ಆ್ಯಂಡ್ ಮೋಸ್ಟ್ ಎಕ್ಸೈಟೆಡ್ ಫ್ಲ್ಯಾಟಲ್ಲಿದ್ದೀವಿ. ಸೊ ಈ ಫ್ಲ್ಯಾಟಿನ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಇವತ್ತು ಕೊಡ್ತೀನಿ. ಬನ್ನಿ ನೋಡೋಣ. ಸದ್ಯಕ್ಕೆ ನಾವೀಗ ಪಾರ್ಕಿಂಗಲ್ಲಿ ಇದ್ದೀವಿ. 2 ಫ್ಲೋರ್ ಪಾರ್ಕಿಂಗ್ ಬರುತ್ತೆ. ದಿಸ್ ಇಸ್ ಒನ್ ಆಫ್ ದ ಫ್ಲೋರ್ ಪಾರ್ಕಿಂಗ್. ತುಂಬ ದೊಡ್ಡ ಪಾರ್ಕಿಂಗ್ ಇದೆ. ಅಲ್ಲಿ ಲಿಫ್ಟ್ ಬರುತ್ತೆ. ಟೋಟಲ್ 6 ಲಿಫ್ಟ್ ಇದೆ ಈ ಪ್ರಾಜೆಕ್ಟ್ಗೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಪಾರ್ಕಿಂಗು. ಈ ಥರ 2 ಫ್ಲೋರ್ ಇದೆ. ನಾವಿವಾಗ ನಾರ್ತ್ ಫೇಸಿಂಗ್ ಅಲ್ಲಿ ಇರುವಂತ ಒಂದು 3 BHK ಫ್ಲಾಟ್ ನೋಡಕ್ ಹೋಗ್ತಾ ಇದೀವಿ. ಈ ಅಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ 12 ಫ್ಲೋರ್ ಇದೆ. ಅಂದ್ರೆ 2 ಫ್ಲೋರ್ ಪಾರ್ಕಿಂಗ್ ಸಿಗುತ್ತೆ, 10 ಫ್ಲೋರು ಬಿಲ್ಟಪ್, 10 ಫ್ಲೋರು ನಿಮಗೆ ಫ್ಲಾಟ್ಸ್ಗಳು ಸಿಗುತ್ತೆ. ಒಂದೊಂದು ಫ್ಲೋರ್ 12 ಮನೆ ಇದೆ. ಆ ಥರದ್ದು ಒಂದು ನಾರ್ತ್ ಫೇಸಿಂಗ್ ಫ್ಲಾಟ್ ನೋಡ್ತಾ ಇದೀವಿ ನಾವು ಇವಾಗ. ಸೊ ಈಗ ನಾವೇನು ನೋಡ್ತಾ ಇದೀವಿ, ತುಂಬಾ ಯೂಜ್ ದೊಡ್ಡದಾಗಿರುವಂತ ಒಂದು ಲಿವಿಂಗ್ ಏರಿಯಾ ನೋಡ್ತಾ ಇದೀವಿ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಈ ಲಿವಿಂಗ್ ಏರಿಯಾ ಅಂತ. ಸೊ ನಿಮಗೆ ಅಲ್ಲಿ TV ಯೂನಿಟ್ ಬರುತ್ತೆ. ಸೊ ಇದು ಬಾಲ್ಕನಿ. ಈ ಜಾಗ ಡೈನಿಂಗ್ ಏರಿಯಾ. ಸೊ ಇದು ನೀವು ನೋಡ್ಬೋದು, ದೊಡ್ಡದಾಗಿರುವಂಥ ಒಂದು ಬಾಲ್ಕನಿ. ಈ ಬಾಲ್ಕನಿ ರೋಡ್ ಫೇಸಿಂಗ್ ಇದೆ. ನೀವೇನು ರೋಡ್ ನೋಡ್ತಾ ಇದ್ದೀರಾ, ಅದು ನಾಗರಬಾವಿ ಸರ್ಕಲಿಂದ ನ್ಯಾಂಡಹಳ್ಳಿಗೆ ಕನೆಕ್ಟ್ ಆಗುವಂಥ ಒಂದು ರಿಂಗ್ ರೋಡ್, ಮೇನ್ ರಿಂಗ್ ರೋಡ್. ನಾನು ಇದ್ರ ವ್ಯೂ ಸಹ ನಿಮಗೆ ಇನ್ನೂ ತೋರಿಸ್ತೀನಿ. ಸೊ ಈ ಫ್ಲ್ಯಾಟ್ನ ಇನ್ನೂ ಡೀಟೇಲಾಗಿ ನೋಡೋಣ ಬನ್ನಿ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಕಿಚನ್ ಸಹ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಸಹ ಜಾಗ್ವಾರ್ದು ಯೂಸ್ ಮಾಡಿದ್ದಾರೆ BDAದವರು. ಇದೊಂಥರ ಪ್ರೀಮಿಯಂ ಆಗಿ ಕಟ್ಟಿರುವಂಥ ಒಂದು ಫ್ಲ್ಯಾಟು BDAದವರು. ಸೊ ಇದು ಯುಟಿಲಿಟಿ ಏರಿಯಾ ಸಹ ರೋಡ್ ಫೇಸಿಂಗ್ ಇದೆ. ನಿಮಗೆ ಸ್ಪೇಷಿಯಸ್ ಆಗಿದೆ. ಸೊ ಈ ಕಂಪ್ಲೀಟ್ ಫ್ಲ್ಯಾಟ್ ಕಟ್ಟಿರೋದು ಮೊನೊಲಿಥಿಕ್ ಸ್ಟ್ರಕ್ಚರಲ್ಲಿ. ಅಂದರೆ ನಿಮಗೆ ಪ್ರತಿಯೊಂದು ಗೋಡೆ ಸಹ ರೂಫ್ ಥರ, ಅಂದರೆ ನಾವೀಗ ಹೆಂಗೆ ಮನೇಲಿ ಮೋಲ್ಡ್ ಹಾಕ್ತೀವಿ ಆ ಥರ ಕಟ್ಟಿರೋದು. ನೀವು ಯಾವುದು ಮಳೆ ಹೊಡೆಯೋಕ್ಕಾಗಲ್ಲ ಇದರಲ್ಲಿ. ಸೊ ಅಷ್ಟು ಗಟ್ಟಿ ಇರುತ್ತೆ ಈ ಸ್ಟ್ರಕ್ಚರು. ಇದು BDA ಫ್ಲ್ಯಾಟ್ ಆಗಿರೋದ್ರಿಂದ ನಮಗೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ನಾವೀಗ ರೂಮ್ ನಂಬರ್ 1 ನೋಡೋಣ. ಮಾಸ್ಟರ್ ಬೆಡ್ರೂಮ್ ಕರ್ಕೊ ಹೋಗ್ತಾ ಇದ್ದೀನಿ. ಇದು ನಮ್ಮ ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ಸಹ ನಿಮಗೊಂದು ಬಾಲ್ಕನಿ ಸಿಗುತ್ತೆ. ನೋಡ್ಬೋದು ಎಷ್ಟು ವೈಡ್ ಆಗಿದೆ, ಎಷ್ಟು ಲೆಂತ್ ಇದೆ ಅಂತ. ತುಂಬ ಚೆನ್ನಾಗಿ ಪ್ಲ್ಯಾನ್ ಆಗಿರುವಂಥ ಒಂದು ಫ್ಲ್ಯಾಟ್ಸ್ ಇದು. ಅಟ್ಯಾಚ್ ಬಾತ್ರೂಮ್ ಇದೆ, ಇದಕ್ಕೆ ಅಟ್ಯಾಚ್ ಬಾಲ್ಕನಿ ಇದೆ. ಇದು ಆಲ್ರೆಡಿ ನೋಟಿಫೈ ಆಗಿ ಆಲ್ಮೋಸ್ಟ್ ಬುಕ್ಕಿಂಗ್ಗಳು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಫುಲ್ ಆಗ್ತಾ ಇದೆ. ಸೊ 3 BHK ಅಂತ ಹೇಳಿದೆ. ನಾವು ಒಂದು ನೋಡಿದ್ವಿ ಇವಾಗ ಮಾಸ್ಟರ್ ಬೆಡ್ರೂಮು. ಸೊ ಸೆಕೆಂಡ್ ರೂಮ್ ನೋಡ್ತಾ ಇದ್ದೀವಿ.
ಸೆಕೆಂಡ್ ರೂಮ್ ಸಹ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಬಾಲ್ಕನಿ ಇಲ್ಲ ಇದಕ್ಕೆ. ಆದ್ರೆ ಸ್ಪೇಷಿಯಸ್ ಆಗಿ ದೊಡ್ಡ ರೂಮ್ ಇದೆ. ಇದನ್ನ ನೀವು ಯಾವ್ದಾದ್ರು ಚಿಕ್ಕ ರೂಮು ಕಿಡ್ಸ್ಗೆ ಅಥವಾ ಗೆಸ್ಟ್ಗೆ ಅಂತ ಚಿಕ್ಕದಿಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ್ ಮೆಜರ್ಮೆಂಟ್ ಬರುತ್ತೆ. ಈಗ ನಾವು ರೂಮ್ ನಂಬರ್ 3 ನೋಡ್ತಾ ಇದೀವಿ. ಇದು ರೂಮ್ ನಂಬರ್ 3. ಸೊ ಇದು ರೋಡ್ ವ್ಯೂ ಬರುತ್ತೆ, ಅಟ್ಯಾಚ್ ಬಾತ್ರೂಮ್ ಇಲ್ಲ ಇದಕ್ಕೆ, ಆದ್ರೆ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಸಿಗುತ್ತೆ ಈ ರೂಮ್ ಸಹ ನಿಮ್ಗೆ. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಈ ರೂಮು ಅಂತ. ಈ ರೂಮ್ಗೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆ, ಇದು ಟೋಟಲ್ 1383 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಬರುತ್ತೆ. ಒಂದು ಫ್ಲೋರಲ್ಲಿ 12 ಮನೆ ಬರುತ್ತೆ. ಇಲ್ಲಿ ನಾವೇನು ಪ್ಯಾಸೇಜ್ ನೋಡ್ತಾ ಇದೀವಿ BDAದಲ್ಲಿ, ನಾವು ಕಾಮನ್ ಆಗಿ ಅಥವಾ ಪ್ರೈವೇಟ್ ಬಿಲ್ಡರ್ ಮಾಡಿದ್ರೆ ಚಿಕ್ಕದಾಗಿರುತ್ತೆ ವಿಡ್ತು. ಇದು ನಾವು 2 ಮೀಟರ್ ವಿಡ್ತಿದೆ, ನಾನು ನಿಮ್ಗೆ ಅದನ್ನ ಸಹ ತೋರಿಸ್ತೀನಿ. ಸೊ ಕಾವೇರಿ ವಾಟರ್ ಬರುತ್ತೆ ಈ ಫ್ಲ್ಯಾಟ್ಗೆ. ಸೊ ಎಲ್ಲದಕ್ಕಿಂತ ಮೇಯ್ನ್ ಆಗಿ ಇದಕ್ಕೆ 520 ಸ್ಕ್ವೇರ್ ಫೀಟ್ ಅಷ್ಟು UDS ಬರುತ್ತೆ. STP ಪ್ಲಾಂಟ್ ಇದೆ, 24 hours ಸೆಕ್ಯೂರಿಟಿ ಇರುತ್ತೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಮೇನ್ ಡೋರ್ ಫ್ರೇಮ್ ಟೀಕುಡ್ ಇದೆ, ಶಟರ್ಸ್ 40 mm ಥಿಕ್ನೆಸ್ ಇರುವಂಥ ಫ್ಲಶ್ ಡೋರ್ಸ್ ಇದೆ. ಸೊ ಇಲ್ಲೇನು ನಾವು ವಿಂಡೋಸು ಮತ್ತು ಬಾಲ್ಕನಿ ಎಂಟ್ರೆನ್ಸ್ ಏನು ನೋಡ್ತಾ ಇದ್ದೀವಿ ಇದೆಲ್ಲ ಕಂಪ್ಲೀಟಾಗಿ UPVC ವಿಂಡೋಸ್ ಇರುತ್ತೆ. ಇನ್ನೊಂದು ಸೌತ್ ಫೇಸಿಂಗ್ ಒಂದು ಮನೆ ನೋಡೋಣ ಬನ್ನಿ. ಮಚ್ಚ ನೋಡು, BDAದವ್ರು ಮಾಡೋದ್ರಿಂದ ಉಪಯೋಗ ಏನು ಅಂತ ಹೇಳಿದ್ರೆ ಈ ಥರ ಓಪನ್ ಸ್ಪೇಸ್ ಸಿಗುತ್ತೆ ನಿಮಗೆ, ಗಾಳಿ ಬೆಳಕಿಗೆ ಯಾವುದಕ್ಕೂ ತೊಂದರೆ ಇರಲ್ಲ, ತುಂಬ ಒಳ್ಳೆ ಇನ್ಫ್ಲೋ ಆಫ್ ಗಾಳಿ ಇದೆ. ನೋಡು, ಈ ಪ್ರಾಪರ್ಟಿಲಿ ಟೋಟಲ್ 6 ಲಿಫ್ಟ್ ಬರುತ್ತೆ. ಸೊ ನಾವೀಗೇನು ನೋಡ್ತಾ ಇದ್ದೀವಿ, ಇದೊಂದು ಸೌತ್ ಫೇಸಿಂಗ್ ಫ್ಲ್ಯಾಟು. ಅಂದರೆ ಸೇಮ್ ಆಲ್ಮೋಸ್ಟ್ 120 ಫ್ಲ್ಯಾಟ್ ಏನಿದೆ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇದೆ, ಬೇರೆ ಏನು ಚೇಂಜಸ್ ಇಲ್ಲ. ಚೆನ್ನಾಗಿದೆ ತುಂಬ. ಸೊ ನೀವು ಏನು ನೋಡ್ಬೋದು, ಏನು ನೋಡ್ತಾ ಇದೀಯಾ, ಇದೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ದೇ ಇದೆ. ಮೇನ್ ಡೋರ್ ಬಂದ್ಬಿಟ್ಟು ನಿಮಗೆ ಟೀಕುಡ್ ಫ್ರೇಮ್ ಬರುತ್ತೆ. ಆದರೆ ಡೋರು 40 mm ಥಿಕ್ನೆಸ್ ಫ್ಲಶ್ ಡೋರ್ ಬರುತ್ತೆ. ಎಷ್ಟು? 40 mm ಥಿಕ್ನೆಸ್ ಫ್ಲಶ್ ಡೋರ್ಸ್ ಬರುತ್ತೆ. ಇದೆಲ್ಲ 30 mm ಥಿಕ್ನೆಸ್ ಫ್ಲಶ್ ಡೋರ್ಸ್ ಇದೆ. ಮೇನ್ ಡೋರು 40 mm. ಇನ್ನೊಂದು ತೋರಿಸ್ತೀನಿ ಬಾಮಚ್ಚ. ಈಗ ಅದೇ ಕೇಳೋಣ ಅಂತಿದ್ದೆ, ಬಾಲ್ಕನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಾಲ್ಕನಿ ಇದೆ, ನಿನಗೆ ಇಲ್ಲೊಂದು ವ್ಯೂ ನೋಡ್ಬೋದು ನೀನು. ನೋಡಿ, ಇದು ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನೀವೇನು ನೋಡ್ತಾ ಇದ್ದೀರಾ ಇದು? ಓಕೆ, ಆಯ್ತಾ? ಲೆಫ್ಟ್ ಅಲ್ಲಿ ನೋಡ್ತಾ ಇದೆಯಲ್ಲ 61A ಲಾಸ್ಟ್ ಬಸ್ ಸ್ಟಾಪ್, ಅದು ಅಲ್ಲಿದೆಯಲ್ಲ, ಅದು 61A ಲಾಸ್ಟ್ ಬಸ್ ಸ್ಟಾಪ್. ನಿಮ್ಗೆ ಇಲ್ಲಿಂದ ಇನ್ನೊಂದು ನಿಮಗೆ ಝೂಮ್ ಮಾಡಿ ತೋರಿಸಿದ್ರೆ ಅಲ್ಲಿ ಏನು ಗಾಳಿ ಎದ್ದಿದೆ ಅಲ್ವಾ, ಅಲ್ಲಿ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್, ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್ ಬರುತ್ತೆ ಅಲ್ಲಿ. ಸೊ ನೀನು ಆರಾಮಾಗಿ ಹಿಂಗೆ ಹೋದ್ರೆ 10 ನಿಮಿಷ ನಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ತುಂಬ ಒಳ್ಳೆ ಜಾಗದಲ್ಲೇ ಮಾಡಿ ನೋಡ್ಬೋದು. ಇಲ್ಲಿ ಕೆಳಗಡೆ ನಾವೀಗ 2nd ಫ್ಲೋರಲ್ಲಿ ಇದ್ದೀವಿ. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲೂ ನಿಮ್ಗೆ AC ಪಾಯಿಂಟ್ಸ್ ರೆಡಿ ಆಗಿದಾವೆ, ಅಟ್ಯಾಚ್ ಬಾತ್ರೂಮ್ ಇದೆ, ಕಂಪ್ಲೀಟ್. ಇದಕ್ಕೂ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ ಇದೆ, ಜಾಗ್ವಾರ್ ಫಿಟ್ಟಿಂಗ್ಸ್ ಪ್ರೀಮಿಯಂ ಆಗಿ ಮಾಡಿದ್ದಾರೆ. ಇನ್ನ 2 ರೂಮ್ ಇದೆ, 2 ರೂಮ್ ತೋರಿಸ್ತೀನಿ ನಿಮಗೆ. ಅದರಲ್ಲೂ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಒಂದು ಕಾಮನ್ ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್ ಇನ್ ರೂಮು. ಇದಕ್ಕೂ ನಿಮ್ಗೆ ದೇವಸ್ಥಾನ ವ್ಯೂನೇ ಇದೆ. ನೋಡಿ ಎಷ್ಟು ಪೀಸ್ ಆಗಿದೆ. ನಾವು ಮೈನ್ ರೋಡ್ ಅಲ್ಲಿ ಇದೀವಿ, ನಮಗೆ ಸೌಂಡ್ ಅಷ್ಟು ಕೇಳಿಸ್ತಾ ಇಲ್ಲ. ನೀವು ಯಾವ್ದಾರು ರೂಮಿಗೆ ಕರ್ಕೊಂಡು ಹೋಗು, ಯಾವ್ದಾರು ಫ್ಲಾಟಿಗೆ ಕರ್ಕೊಂಡು ಹೋಗು, ಇದೇ ಗಾಳಿ ಇದೇ ಬೆಳಕು. ಯಾಕಂದ್ರೆ ಯಾವುದನ್ನು ಫಿಕ್ಸ್ಡ್ ಇಲ್ಲ, ಎಲ್ಲದಕ್ಕೂ ಇದು BDAದೇ ರೂಲ್ಸೇ ಹಿಂಗಿದೆ. ಇಷ್ಟು ಓಪನ್ ಸ್ಪೇಸಸ್ ಬೇಕು, ಇಷ್ಟು ಗಾಳಿ ಬೆಳಕು ಬರಬೇಕು ಅಂತ. ಇದು 2ನೇ ರೂಮ್ ನೋಡಿದೆ. 3ನೇ ರೂಮ್ ತೋರಿಸ್ತೀನಿ ಬಾ. ಇದು ಕಾಮನ್ ಬಾತ್ರೂಮು ಈ ರೂಮ್ಗೆ. ಮತ್ತೆ ಯಾರು ಗೆಸ್ಟ್ ಬರ್ತಾರೆ ಅಂದರೆ ಇದು 3ನೇ ರೂಮು. ನೋಡಿ, ಇದು ನಿನಗೆ ಯಾವ ಥರ ಚಿಕ್ಕ ಅನ್ಸುತ್ತಪ್ಪ. ನೀನು ಕಿಂಗ್ ಸೈಜ್ ಬೆಡ್ ಹಾಕಿದ್ರು ನಿಮಗೆ ಇದು ಒಂದು ಮಾಸ್ಟರ್ ಬೆಡ್ರೂಮ್ಗೆ ಲೆಕ್ಕನೇ ಇದೆ. ನೋಡಿ, ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಇದರಲ್ಲೂ ಕೇಬಲ್ ಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಯಾವುದಕ್ಕೂ ನೋಡು, ಯಾವ ರೂಮಲ್ಲಾರೋ ಕಿಟಕಿ ಇಲ್ವಾ ಹೇಳು, ಯಾವ ರೂಮ್ಗಾರು ವ್ಯೂ ಇಲ್ವಾ ಹೇಳು. ಇದು ನಾಗರಬಾವಿಲಿ ಮೇಯ್ನ್ ಆಗಿ ಇದನ್ನ ಮಾಡಿರೋ ಕಾರಣ, ಪ್ರೈವೇಟ್ ಅವ್ರಿಗೆ ನಾವು ಯಾರೇ ಹೋಗ್ತೀವಿ ಅಂದ್ರೂ ನಾಗರಬಾವಿ 1.5 ಕೋಟಿ 2 ಕೋಟಿ ಕಡಿಮೆ ಇಲ್ಲ. ಆದರೆ ಇದು ಪ್ರೀಮಿಯಂ ಆಗಿ ಮಾಡಿರೋಂಥ ಒಂದು ಫ್ಲ್ಯಾಟು. ತುಂಬ ಅಂದರೆ ಇದನ್ನ ನಾನು ಹೆಂಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದನ್ನು ಆಲ್ಮೋಸ್ಟ್ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಅಪ್ಲೈ ಮಾಡಿದ್ದಾರೆ, ಹೈಕೋರ್ಟ್ ಜಡ್ಜಸ್ ಬರ್ತಾ ಇದ್ದಾರೆ, ಸೆಲೆಬ್ರಿಟೀಸ್ ಬುಕ್ ಮಾಡಿದ್ದಾರೆ. ಇದು ಒಂದು ಪ್ರೀಮಿಯಂ ಪ್ರಾಜೆಕ್ಟ್. ಫಸ್ಟ್ ಟೈಮು BDAದವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು. ತುಂಬ ಒಳ್ಳೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಮಾಡಿರೋಂಥದ್ದು.
2 ಫ್ಲೋರ್ ಪಾರ್ಕಿಂಗ್ ಬರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಪಾರ್ಕಿಂಗ್ ಸಿಗುತ್ತೆ ಸಪ್ರೇಟಾಗಿ. ಜನರೇಟರ್ ಇದೆ ಅಂದರೆ ಕಾಮನ್ ಏರಿಯಾ ಜನರೇಟರ್ಗೆ. ನೋಡಿ ಇಲ್ಲಿ ನಾನು ಇನ್ನೊಂದು ತೋರಿಸ್ಬೋದು ನಿಂಗೆ, ಎಲ್ಲದಕ್ಕೂ UPS ಪಾಯಿಂಟ್ಸ್ ಇದೆ, UPS ಪಾಯಿಂಟ್ಸ್ ಇದೆ, AC ಪಾಯಿಂಟ್ಸ್ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ, ರೆಡಿ ಟು ಮೂವ್ ಇನ್ ಇದೆ. ಇದು ಆಲ್ಮೋಸ್ಟ್ ನಿಂಗೆ ಹೇಳಬೇಕು ಅಂದರೆ ಇದು ಬುಕ್ಕಿಂಗ್ ಆಗ್ಬಿಟ್ಟು 50 to 60% ಫ್ಲ್ಯಾಟ್ಸ್ ಸೋಲ್ಡ್ ಔಟ್ ಆಗಿದೆ ಆಲ್ರೆಡಿ. 120 ಫ್ಲ್ಯಾಟಲ್ಲಿ ಹೆಚ್ಚು ಕಮ್ಮಿ 60-70 ಫ್ಲ್ಯಾಟ್ ಸೇಲ್ ಆಗೋಗಿದೆ. ಇನ್ನಿರೋದೇ 30-40 ಫ್ಲ್ಯಾಟು. ಓಕೆ, ಸೊ ಇದು ಬೆಸ್ಟ್ ಪ್ರಾಜೆಕ್ಟ್ ನನ್ನ ಪ್ರಕಾರ. ಅದಕ್ಕೆ ನಾನು ನಿನ್ನೆ ಇಲ್ಲಿ ಕರ್ಕೊಬಂದು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ಇಲ್ಲೂ ಸಹ ನಿಮಗೆ ಇಲ್ಲೊಂದು ಬಾಲ್ಕನಿ ಸಿಗುತ್ತೆ, ಅಟ್ಯಾಚ್ ಬಾತ್ರೂಮ್ಗೆ ಒಂದು ಬಾಲ್ಕನಿ ಸಿಗುತ್ತೆ, ಯುಟಿಲಿಟಿಗೆ ಒಂದು ಬಾಲ್ಕನಿ ಸಿಗುತ್ತೆ. ಸೊ 3 ಇದೇ ಥರ ವ್ಯೂ ಅಲ್ಲಿ ಸಿಗುತ್ತೆ ನಿಮಗೆ. ನಾವೀಗೇನು ನೋಡ್ತಾ ಇದ್ದೀವಿ, ಸೈಲೆಂಟ್ ವ್ಯೂ, ದೇವಸ್ಥಾನ ವ್ಯೂ ಇದೆ ನಿಮಗೆ. 61 ಲಾಸ್ಟ್ ಬಸ್ ಸ್ಟಾಪ್. 24 hours ನೀವು ಯಾವಾಗೇ ಬಂದ್ರೂ ನಿಮಗೆ ಇಲ್ಲಿ ತೊಂದರೆ ಇಲ್ಲ, ಟ್ರಾವೆಲ್ ತೊಂದರೆ ಇಲ್ಲ, ಸೆಕ್ಯೂರಿಟಿ ತೊಂದರೆ ಇಲ್ಲ, ಈ ಥರದ್ದು ಯಾವುದೇ ಸಹ ತೊಂದರೆ ಇಲ್ಲ. ಸೊ ಇದಿಷ್ಟು ನಾನು ಹೇಳಿದ್ದು ಇದ್ರ ಬಗ್ಗೆ ಡೀಟೇಲ್ಸು. ನಾವು ಇನ್ನೂ ಮೇಲ್ಗಡೆ ಫ್ಲೋರ್ಗಳಿಗೆ ಟೋಟಲ್ 12 ಫ್ಲೋರ್ ಇದೆಯಲ್ಲ, ನಾವು ಮೇಲ್ಗಡೆ ಹೋಗ್ಬಿಟ್ಟು ನಮ್ಮ ಸುತ್ತ ಏನಿದೆ, ಏನೇನು ಬರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇನ್ನೊಂದು ಅಬ್ಸರ್ವ್ ಮಾಡ್ತಾ 2 ಮೀಟರ್ ಅಗಲ ಇದೆ ಒಂದು ವೇ. ಇದು ಮೇನ್ ರೋಡು. ಬಾ ಲಿಫ್ಟಲ್ಲಿ ಮೇಲೆ ಹೋಗೋಣ. ಲಿಫ್ಟ್ ಸಹ ದೊಡ್ಡದಿದೆ. ಬಾ ಮೇಲೆ ಹೋಗೋಣ. ಸೀದಾ 10ನೇ ಫ್ಲೋರ್ಗೆ ಹೋಗ್ಬಿಡೋಣ. ಎಲ್ಲ ಸೇಮ್ ಇರುತ್ತಲ್ವಾ, ಬರ್ತಾ ಬೇಕಾದ್ರೆ ನೋಡ್ಕೊಂಬರೋಣ. ಸೊ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇನ್ಮೇಲೆ BDA ಸಂಬಂಧಪಟ್ಟಿದ್ದು ಯಾವುದೇ ಎಕ್ಸ್ಕ್ಲೂಸಿವ್ ಮಾಹಿತಿ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ, ಫಾರ್ಚೂನ್ ಪ್ರಾಪರ್ಟಿ ನೆಟ್ವರ್ಕ್ ಪೇಜಸ್ನ ಫಾಲೋ ಮಾಡಿ. Instagram, Facebook, YouTube 3ರಲ್ಲೂ ಇದ್ದೀವಿ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನನ್ನ ಪೇಜಸಲ್ಲಿ ಕೊಡ್ತಾ ಇರ್ತೀನಿ. ಸೊ ಈಗ ನಾವು 10ನೇ ಫ್ಲೋರಿಗೆ ಬಂದಿದ್ದೀವಿ. ಸೇಮ್ 10ನೇ ಫ್ಲೋರು 12 ಫ್ಲ್ಯಾಟು. ನೀವು ನೋಡ್ಬೋದು ಗಾಳಿ ಬೆಳಕು ಹೆಂಗಿದೆ ಅಂತ. ನೀವು ಏನು ವ್ಯೂ ನೋಡ್ತಾ ಇದ್ರೆ ಇದು 10ನೇ ಫ್ಲೋರ್ ವ್ಯೂ. ನಾವು ಇನ್ನೊಂದು ಫ್ಲೋರ್ ಮೇಲೆ ಹೋಗ್ಬೇಕು ನಾವೀಗ ಟೆರೆಸ್ಗೆ. ಸೊ ನೋಡ್ದ ಮಚ್ಚ ಎಷ್ಟು ದೊಡ್ಡದಾಗಿದೆ. ಇದಕ್ಕಿಂತ ಇಲ್ಲಿ ಕ್ರಿಕೆಟ್ ಆಡ್ಬೋದಾ? ಆಡ್ಬೋದು, ಶಾರ್ಟ್ ಪಿಚ್ ಆಡ್ಕೋಬೋದಾ? ಇದೇನು ಗೊತ್ತಾ ನಿನಗೆ, ಇದನ್ನ ಯೂಶಲಿ ನೀನು ಯಾವ ಪ್ರೈವೇಟ್ ಫ್ಲಾಟಲ್ಲೂ ನೋಡಿರಲ್ಲ. ಇದು ಗೌರ್ಮೆಂಟ್ ರೂಲು. ಇದೇನಕ್ಕೆ ಅಂತ ಹೇಳಿದ್ರೆ, ಗಾಳಿ ಬೆಳಕು ಆಡಬೇಕು, ಓಪನ್ ಸ್ಪೇಸ್ ಇರಬೇಕು ಅಪಾರ್ಟ್ಮೆಂಟ್ಗೆ ಅಂತ ಬಿಟ್ಟಿರೋ ಜಾಗ ಇದು. ನಾನು ಲಿಫ್ಟ್ ಮಾಡಕ್ಕೆ ಇನ್ನೊಂದು ಹಾಕೊಂಡು ಇಲ್ಲ, 6 ಲಿಫ್ಟ್ ಆಲ್ರೆಡಿ ಇದೆ. ಇಂಥದ್ದೊಂದು ಮ್ಯಾಟ್ರೇ ಗೊತ್ತಿರಲಿಲ್ವಲ್ಲಪ್ಪ ನಮಗೆ. ಬೈಕ್ ಟೆರೆಸ್ಗೆ ಹೋಗೋಣ. ಇದು ಸ್ವಲ್ಪ ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ನೀನು. ನೋಡಪ್ಪ, 13ನೇ ಫ್ಲೋರಲ್ಲಿ ಇದೀವಿ ನಾವು ಇವಾಗ, ಇನ್ಕ್ಲೂಡಿಂಗ್ ಪಾರ್ಕಿಂಗ್. ಆಕ್ಚುಲಿ 10, ಕೆಳಗಡೆ 2 ಪಾರ್ಕಿಂಗ್ ಇದೆಯಲ್ಲ. ಬಾಯಲ್ಲಿ ನಿನಗೆ 2 ಮೆಟ್ರೋ ಸ್ಟೇಷನ್ ತೋರಿಸ್ತೀನಿ ಇಲ್ಲಿಂದಾನೆ. ನೋಡಿ, ಇದು ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್, ಅದು ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್. ಅದೇ ಫಸ್ಟ್ ನಾಯಂಡಹಳ್ಳಿ ಇತ್ತು, ಆಮೇಲೆ ಶಿಫ್ಟ್ ಆಯ್ತಲ್ಲ, ಅಲ್ಲಿ ಮೆಟ್ರೋ ಇದೆ ನೋಡಿ. ಇಲ್ಲಿ ಬಸ್ ಸ್ಟಾಪು, ಅದು ಬಸ್ ಸ್ಟಾಪು. ನೀನು ರೋಡ್ ಕ್ರಾಸ್ ಮಾಡಬೇಕು ಅಂದರೆ ಬ್ರಿಡ್ಜ್ ಇದೆ ಆ ಕಡೆ ಹೋಗೋಕ್ಕೆ, ಸ್ಕೈ ವಾಕ್ ಇದೆ. ಸ್ಕೈ ವಾಕರ್ ಇದೆ ನೋಡಪ್ಪ, ಇದೇ ರಿಂಗ್ ರೋಡ್ ಕಣ. ಅಲ್ಲಿ ಅದು ನಾಯಂಡಹಳ್ಳಿ ಸರ್ಕಲ್ಲು, ಇದು ರಿಂಗ್ ರೋಡ್. ಯಾವ್ದಕ್ಕೂ ಕೊಡ್ತಾ ಇಲ್ವಲ್ಲ ಗುರು. ನೋಡಿ, ಇದು ದೇವಸ್ಥಾನ ಆಗಲೇ ತೋರಿಸಿದ್ನಲ್ಲ. ಇದು 61A 61J ಲಾಸ್ಟ್ ಬಸ್ ಸ್ಟಾಪು. ನಿಂಗೆ ಅಲ್ಲಿ ಕಾಣಿಸ್ತೈತಾ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲು, ಸೋಲಾರ್ ಪ್ಯಾನಲ್ ಇರೋದು. ಇದೆಲ್ಲದಕ್ಕಿಂತ ಇನ್ನೂ ಖುಷಿಯಾಗಿದೆ, ಈ ಕಡೆ ಯೂನಿವರ್ಸಿಟಿ ಕಾಣುತ್ತೆ. ಯೂನಿವರ್ಸಿಟಿ ಫುಲ್ ವ್ಯೂ ಇದೆ. ಬಾ ತೋರಿಸ್ತೀನಿ ಇನ್ನು. ನೋಡಿ, ಅಲ್ಲಿದೆ ಪ್ರೈವೇಟ್ ಇದೆ. ಅದೇನಿಲ್ಲ ಅಂದ್ರೆ ಈಗ 2 ಕೋಟಿ 2.5 ಕೋಟಿ ಇರುತ್ತೆ ಒಂದು ಫ್ಲ್ಯಾಟು. ಏನು ಗುರು, ನಮ್ಮ ಸರ್ಕಾರನೇ ಇಷ್ಟು ಚೆನ್ನಾಗಿ ಫೆಸಿಲಿಟಿ ಕೊಡ್ತಾ ಇರ್ಬೇಕಾದ್ರೆ. ಯೂನಿವರ್ಸಿಟಿ ಎಕ್ಸಿಟ್ ಅಲ್ಲಿ ಇರೋದು ತಾನೇ ಅಪಾರ್ಟ್ಮೆಂಟ್ ಹೊಸದು. ಅದಿದು ನವಮಿ ಲ್ಯಾಂಡ್ಸ್ಕೇಪ್, ಟಾಟಾ ಪ್ರಮೌಂಟು. ಬಾ ಇನ್ನು ಆ ಕಡೆ ತೋರಿಸ್ತೀನಿ ನಿನಗೆ. ಆ ಕಡೆ ಇದೊಂದು ಮೇನ್ ರೋಡ್ ವ್ಯೂ ಸಿಗ್ತಾ. ಹೊರೈನ್ ಮೇಲೂ ಕಾಣಿಸ್ತೈತೆ ನೋಡು. ನೀನು ನೋಡು, ಒಂದೊಂದು ಬ್ಲಾಕ್ಗಳ ಮಧ್ಯೆ ಗ್ಯಾಪ್ ನೋಡು, ಫ್ರೀ ಏರಿಯಾ ನೋಡು. ಇನ್ನೊಂದೇನು ಗೊತ್ತಾ, ವಾಟರ್ ಟ್ಯಾಂಕ್ ಕಾಣಿಸ್ತೈತೆ ನಿನ್ಗಲ್ಲಿ, ಓವರ್ ಹೆಡ್ ವಾಟರ್ ಟ್ಯಾಂಕ್. STP ಪ್ಲಾಂಟ್ ಇದೆ ಇದಕ್ಕೆ. ಆದ್ರೆ ನೀನು ಬಾತ್ರೂಮ್ ಫ್ಲಶ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ರೀಸೈಕಲ್ಡ್ ನೀರು, ನಿಂಗೆ ಕುಡಿಯೋಕ್ಕೆ ಫ್ರೆಶ್ ಅಂದ್ರೆ ಕಂಪ್ಲೀಟ್ ಕಾವೇರಿ ವಾಟ್ರು. ಓ ಸೂಪರ್. STP ಪ್ಲಾಂಟ್ಸು ಆಸ್ ಪರ್ ಗೌರ್ಮೆಂಟ್ ರೂಲ್ಸು ಎಲ್ಲ ಕ್ಲೀನಾಗಿ ಆಗಿರೋಂಥ ಪ್ರಾಪರ್ಟಿನಪ್ಪ ಇದು. ಸರಿ ಆಯ್ತು, ಓಕೆ, ಎಲ್ಲ ಚೆನ್ನಾಗಿದೆ. ಯಾವಾಗಿಂದ ಇಲ್ಲಿ ವಾಸ ಮಾಡ್ಬೋದು?
ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಇನ್ನ ಕೆಲಸ ಒಂದೇ ಒಂದ್ ಇರೋದು ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಿಕಲ್ ಕೆಲಸ ಒಂದ್ ನಡೀತಾ ಇದೆ. ಅದು ಬಿಟ್ರೆ ಇನ್ನೆಲ್ಲ ಕೆಲಸ ಮುಗ್ದಿದೆ. ಓಕೆ, ಇದು ಪ್ರೈಸ್ ಎಲ್ಲ ಯಾವ ತರ? ಲೋನು ಎಲ್ಲ BD ಅಂದ್ಮೇಲೆ ಲೋನ್ ಅಂತ ಕೇಳಂಗಿಲ್ಲ. 100% ನಿಂಗೆ ಲೋನ್ ಆಗುತ್ತೆ. ಈ ಪ್ರಾಪರ್ಟಿ ಪ್ರೈಸ್ ಬಂದು 1,04,00,000 ರೂಪಾಯಿ. ಇದು ಪ್ರೀಮಿಯಂ ಪ್ರಾಜೆಕ್ಟ್ ಆಗಿರೋದ್ರಿಂದ BD ಫಸ್ಟ್ ಟೈಮ್ ಈ ಹೈಯೆಸ್ಟ್ ಇದ್ರಲ್ಲಿ ಇಟ್ಟಿರೋದು. ಸೊ ಇದು ಏನಕ್ಕೆ ಇಟ್ಟಿದ್ದಾರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಈ ಜಾಗದ ವ್ಯಾಲ್ಯೂ. ಇಲ್ಲೇನೆ ಮಾರ್ಕೆಟ್ ವ್ಯಾಲ್ಯೂ ಪರ್ ಸ್ಕ್ವೇರ್ ಫೀಟು ಚಂದ್ರ ಲೇಔಟಲ್ಲಿ ನಿಮಗೆ 18-20 ಸಾವಿರ ಇದೆ ಆ ಸುತ್ತ ಹೋಗ್ಬಿಟ್ರೆ. ಸೊ ಇದೊಂದೇ ಆ ಜಾಗದ ವ್ಯಾಲ್ಯೂ ಮಾತ್ರ. ಇದು ನೀವು 1,04,00,000 ಒಂದು ಫ್ಲ್ಯಾಟಿಗೆ ಬೀಳುತ್ತೆ. ಸೊ ಇದನ್ನು ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯಾರು ಬ್ರೋಕರ್ಗಳನ್ನಾಗಿರ್ಬೋದು ಬೇರೆ ಇನ್ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀನೇ ಸ್ವಂತವಾಗಿ BD ವೆಬ್ಸೈಟ್ಗೆ ಹೋಗ್ಬಿಟ್ಟು ಬುಕ್ ಮಾಡ್ಬೋದು. ಓಕೆ, ನಾವೇ ಡೈರೆಕ್ಟ್. ಹೌದು, ಎಲ್ರಿಗೂ ಆಪ್ಷನ್ ಇದೆ. ಅದು ಎಲ್ಲ ಈಗ ಈ ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇದೆ ನೋಡು. ಈ ಥರ ನೀನು ಸಹ ನಾನು ಇಲ್ಲೇ ಡೀಟೇಲ್ಸ್ ಕೊಟ್ಟಿರ್ತೀನಿ. ನಿನ್ಗೆ ಏನೇ ಅಥವಾ ನೋಡ್ತಾ ಇರೋರು ಯಾರಿಗೆ ಏನೇ ಡೌಟ್ ಬಂದರೂ ಈ ನಂಬರ್ಗೆ ಫೋನ್ ಮಾಡ್ಬೋದು. ಇದ್ರ ಡೀಟೇಲ್ಸ್ ಕಂಪ್ಲೀಟಾಗಿ ಕೊಡ್ತೀನಿ ನಾನು ನಿಮಗೆ. ಹೆಂಗೆ ಬುಕ್ ಮಾಡೋದು, ಯಾವ ಫ್ಲ್ಯಾಟ್ಸ್ ಅವೈಲೇಬಲ್ ಇದೆ, ಯಾವ ನಂಬರ್ ಅವೈಲೇಬಲ್ ಇದೆ, ಇದು ಕಂಪ್ಲೀಟ್ ಡೀಟೇಲ್ಸ್ BD ವೆಬ್ಸೈಟಲ್ಲೇ ಇದೆ. ಇದಕ್ಕೆ ಯಾವ ಮೀಡಿಯೇಟರ್ ಅವಶ್ಯಕತೆ ಇಲ್ಲ, ಯಾರ ಅವಶ್ಯಕತೆ ಇಲ್ಲ. ನೀವು ಅಲ್ಲೇ ಪೇ ಮಾಡಿದ್ರೆ ನಿಮ್ಗೆ ಅಲ್ಲೇ ಅಲಾಟ್ ಆಗುತ್ತೆ. ಇದು ಅದು ಆ್ಯಸ್ ಸಿಂಪಲ್ ಆಸ್ ದಟ್. ಅದಕ್ಕೆ ಬೇರೆ ಏನು ತೊಂದರೆನೇ ಇಲ್ಲ. ಅಲ್ಲ, ಓಕೆ, ನನಗೇನೋ ಬಿಡಿ, ಇವನಿದ್ದಾನೆ, ನಾನೆಲ್ಲ ತಿಳ್ಕೊತೀನಿ. ನಿಮಗೂ ಬೇಕಂದ್ರೆ ಒಂದು ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಇದರಿಂದನೂ ಯಾವುದೇ ದುಡ್ಡಿಗಾಗಲಿ ಇದಕ್ಕಾಗಲಿ ಅಂತಲ್ಲ, ನಿಮ್ಗೆ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಅಥವಾ ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ತುಂಬ ಫ್ರೆಂಡ್ಲಿಯಾಗಿ, ಅಥವಾ ನಿಮ್ಗೆ ಏನೇ ಡೀಟೇಲ್ಸ್ ಬೇಕು, ಡೌಟ್ ಇದೆ ಅಂತ ಹೇಳಿದ್ರು ಖಂಡಿತ ಕ್ಲಿಯರ್ ಮಾಡ್ತಾರೆ. ತುಂಬ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಇದಕ್ಕಿರುವಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಇಲ್ಲಿ ಸೈಟಲ್ಲಿರೋ ಇಂಜಿನಿಯರ್ ಆಗಿರ್ಬೋದು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವು ಈ ಪ್ರಾಪರ್ಟಿಗೆ ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಮಂಡೇ ಟು ಸ್ಯಾಟರ್ಡೆ, ಮಂಡೇ ಟು ಸಂಡೇ 10 AM to 5:30 PM ನೀವು ವಿಸಿಟ್ ಮಾಡ್ಬಿಟ್ಟು ನೋಡ್ಬೋದು ಫ್ಲ್ಯಾಟ್ಸ್ನ. ಸೊ ನೀವು ಅಪ್ಲೈ ಮಾಡೋದೆಲ್ಲ ಆನ್ಲೈನ್ ಮಾಡ್ಕೊಳ್ಬೋದು, ಅಥವಾ BD ವೆಬ್ಸೈಟ್ಗೆ ಹೋಗಿ ಮಾಡ್ಬೋದು, ಅಥವಾ BD ಆಫೀಸ್ಗೆ ಹೋಗಿ ಸಹ ಮಾಡ್ಬೋದು. ಅಲ್ಲ, ನೋಡೋಕ್ಕೇನು ಯಾವುದು ಪರ್ಮಿಷನ್? ನೋಡೋಕ್ಕೆ ಏನು ಪರ್ಮಿಷನ್ ಇಲ್ಲ. ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಇದಿಷ್ಟು ದೊಡ್ಡದಾಗಿ ಟೆರೆಸ್ ಇದೆ ನೋಡು. ಸೊ BD ಎಕ್ಸ್ಕ್ಲೂಸಿವ್ ಯಾವುದೇ ವಿಷಯ, ನೋಟಿಫಿಕೇಷನ್ನು, ಡೀಟೇಲ್ಸು, ಯಾವುದೇ ಪ್ರಾಜೆಕ್ಟ್ ಡೀಟೇಲ್ಸು ನೀವು ಎಲ್ಲೂ ತೊಗೊಂಡಿರೋಕ್ಕೆ ಸಾಧ್ಯನೇ ಇಲ್ಲದಿರೋಂಥ ವ್ಲಾಗ್ಸ್ಗಳು ಮಾತ್ರ ನಾನು ಮಾಡ್ತೀನಿ. BD ಇನ್ನೂ ಹೆಚ್ಚಿನ ಪ್ರಾಪರ್ಟೀಸ್ ನಮ್ಮ ಪೇಜಲ್ಲಿ ಬರುತ್ತೆ. ಇದರಲ್ಲಿ ಕೋನ್ದಾಸಾಪುರ ಇರ್ಬೋದು, ಕೆಂಗೇರಿಲಿ ಆಗ್ತಾರೋ ಫ್ಲ್ಯಾಟ್ಸ್ ಇರ್ಬೋದು, ಮತ್ತು BD ವಿಲ್ಲಾ ಪ್ರಾಪರ್ಟಿ ಆಗಿರ್ಬೋದು, ಎಲ್ಲ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಪೇಜಲ್ಲಿ ಬರುತ್ತೆ. ನೀವು ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರು ನೋಡಿರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾರು ವಿಡಿಯೋ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ನಾವೇ ಫಸ್ಟ್ ಮಾಡ್ತಾ ಇರೋದು. ಸೊ ಫಾರ್ಚೂನ್ ಪ್ರಾಪರ್ಟಿ ನೆಟ್ವರ್ಕ್ಸ್ ಪೇಜ್ನ ನೀವೆಲ್ಲ ಫಾಲೋ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ನನ್ನ ಕೈಲಿ ಇದ್ದಷ್ಟು ನಾನು ಇದನ್ನು BD ಅಧಿಕಾರಿಗಳ ಹತ್ರ ವಿಷಯ ತೊಗೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಮವರೆಗೂ ತರ್ತೀನಿ. ಫಾಲೋ ಮಾಡಿ ನನ್ನ. ಸೊ ಇದು ಪ್ರಾಪರ್ಟಿ ಬಗ್ಗಿನ ಡೀಟೇಲ್ಸು. ನನಗೆ ಎಷ್ಟು ಗೊತ್ತಿದೆ ಅಥವಾ ನಾನು ಎಷ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನಿಮಗೇನೇ ಬೇರೆ ಡೌಟ್ ಇತ್ತು ಅಂದರೂ ನೀವು ನನಗೂ ಸಹ ಫೋನ್ ಮಾಡ್ಬೋದು, ಅಥವಾ ಕೆಳಗಿರೋ ಸೈಟ್ ಇಂಜಿನಿಯರ್ಗೆ ಕೆಳಗೆ ಬರ್ತಾರೋ ನಂಬರಲ್ಲಿರೋ ಸೈಟ್ ಇಂಜಿನಿಯರ್ಗೆ ಸಹ ಫೋನ್ ಮಾಡ್ಬೋದು, ಅಥವಾ BD ವೆಬ್ಸೈಟ್ ವಿಸಿಟ್ ಮಾಡ್ಬೋದು. ಅಪ್ಲೈ ಮಾಡೋ ಪ್ರೋಸೆಸ್ ಎಲ್ಲ ನಾನು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ನೀವು ನೋಡಿದ್ದೀರಾ. ಇದರಲ್ಲೇನೇ ಡೌಟ್ ಇತ್ತು ಅಂದರೂ ನನಗೆ ಫೋನ್ ಮಾಡಿ, ಅಥವಾ BD ಹೆಲ್ಪ್ಲೈನ್ ನಂಬರ್ಸ್ಗಳಿದ್ದಾವೆ, ನೀವು ಅವ್ರಿಗೆ ಸಹ ಫೋನ್ ಮಾಡ್ಬೋದು. ಅವ್ರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಹೆಂಗೆ ಅಪ್ಲೈ ಮಾಡೋದು, ಇದ್ರ ಪ್ರೋಸೆಸ್ ಏನು ಅಂತ. ಸೊ ಇಷ್ಟು ತೋರಿಸಿದ್ದೀನಿ. ನೀವು ಕೆಳಗಡೆ ಪಾರ್ಕಿಂಗ್ ನೋಡಿದ್ರಿ, ಫ್ಲ್ಯಾಟ್ಸ್ ನೋಡಿದ್ರಿ. ಸೊ ಇದರಲ್ಲಿರೋದು ಎರಡೇ ಥರ ಫ್ಲ್ಯಾಟ್ಸು, ನಾರ್ತ್ ಫೇಸಿಂಗು, ಸೌತ್ ಫೇಸಿಂಗು. ಆಲ್ಮೋಸ್ಟ್ 60% ಆಫ್ ದ ಫ್ಲ್ಯಾಟ್ಸ್ ಫುಲ್ ಆಗಿದೆ, ನಾನು ಆಗಲೇ ಹೇಳ್ದಂಗೆ. ಸೊ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಬೇಗ ವಿಸಿಟ್ ಮಾಡಿ, ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಇದು ಅಗೇನ್ ಪ್ರೈಸಸ್ ಎಲ್ಲ ಕ್ಯಾಟಗರಿ ವೈಸ್ ಡಿವೈಡ್ ಆಗಿದೆ. ಅದು ಎಲ್ಲ ನಿಮ್ಗೆ ವೆಬ್ಸೈಟಲ್ಲೇ ಸಿಗುತ್ತೆ. ನಾನೀಗ ಆಲ್ರೆಡಿ ನಿಮಗೆ BD ವೆಬ್ಸೈಟ್ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಮತ್ತು ಇದ್ರ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಆಲ್ರೆಡಿ ಸ್ಕ್ರೀನಲ್ಲಿ ಬರ್ತಾ ಇದೆ. ನೀವು ಇದನ್ನೆಲ್ಲ ಡೌನ್ಲೋಡ್ ಮಾಡಿ ನೋಡ್ಬೋದು. ಸೊ ಇಷ್ಟೊತ್ತು ನೀವು ನಮ್ಮ ವಿಡಿಯೋನ ಅಥವಾ ಈ ಫ್ಲ್ಯಾಟ್ನ ವಿಡಿಯೋ ಆಗಿರೋದನ್ನ ನೀವು ನೋಡಿರೋದಕ್ಕೆ ತುಂಬ ಥ್ಯಾಂಕ್ ಯು. ಇದೇ ಥರ BD ಹೆಚ್ಚಿನ ಪ್ರಾಪರ್ಟೀಸ್ ಮತ್ತು ಪ್ರೈವೇಟಿನ ಹೆಚ್ಚಿನ ಪ್ರಾಪರ್ಟೀಸ್, ನಮ್ಮದು ಮೇಯ್ನಾಗಿ BD ಬಗ್ಗೆ ಹೆಚ್ಚಿನ ಪ್ರಾಪರ್ಟೀಸ್ಗೆ ಈ ಪೇಜ್ನ ಫಾಲೋ ಮಾಡಿ. ನಾನು ಇನ್ನೂ ಹೆಚ್ಚಿನ ಕಂಟೆಂಟ್ ತರ್ತೀನಿ ನಿಮಗೆ. ಸೊ ಎಕ್ಸ್ಕ್ಲೂಸಿವ್ ಆಗಿ ಈ ಕಂಟೆಂಟ್ ಇರುತ್ತೆ. ಇನ್ನೊಂದು ವಿಷಯ ನಾನು ಮೇಯ್ನಾಗಿ ಹೇಳಬೇಕು, ನಿನಗೂ ಹೇಳಬೇಕು, ನನ್ನ ಫ್ರೆಂಡ್ಸ್ಗೂ ಸಹ ಹೇಳಬೇಕು. ಫ್ರೆಂಡ್ಸ್, ಇದು ಮೇನ್ ವಿಷಯ ಏನು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ತುಂಬ ಜನ BD ನೆಗೆಟಿವ್ ತೋರಿಸೋದಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ನೆಗೆಟಿವ್ ತೋರಿಸ್ತಾರೆ ಅಥವಾ ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಅವ್ರು ಯಾರೂ ನಿಮಗೆ ಅವ್ರದ್ದು ಯಾರ್ದು ಸಹ ಜೆನ್ಯೂನ್ ಅಲ್ಲ. ನೀವು ಯಾರ್ದು ಮಾತು ಕೇಳಬೇಡಿ, ನನ್ನ ಮಾತು ಕೇಳಬೇಡಿ, ನೀವೇ ಸ್ವತಃ ಬಂದು ನೋಡಿ. ತುಂಬ BD
ಫಾರ್ಮ್ ಆಗಿರೋದೇನೆ ಬಡವ್ರ ಹೆಲ್ಪ್ ಆಗಲಿ, ಬಡವ್ರಿಗೆ ಕಡಿಮೆ ದರದಲ್ಲಿ ಮನೆ ಸಿಗಲಿ ಅಂತ. ಇದಕ್ಕೆ ನಮ್ಮ ಅಧಿಕಾರಿಗಳು BDA ತುಂಬ ಶ್ರಮ ವಹಿಸ್ತಾ ಇದೆ ನೋಡಿ. ಈ ಥರ ಪ್ರೈಮ್ ಲೊಕೇಶನ್ ಯಾಕೆ ಮಾಡಬೇಕಾಗಿತ್ತು? BDA ಅಂದರೆ ವರ್ಕಿಂಗ್ ಕ್ಲಾಸ್ ಜನಕ್ಕೆ ಹೆಲ್ಪ್ ಆಗಲಿ. 1 ಕೋಟಿಗೆ ಯಾರು ಕೊಡಲ್ಲ. ಹೌದು, ಇದನ್ನ ವರ್ಕಿಂಗ್ ಕ್ಲಾಸ್ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಅದೇ ಎಲ್ರಿಗೂ ಒಂದು ರಾಂಗ್ ಅಸಂಪ್ಷನ್ ಇರುತ್ತೆ, BDA ಗೌರ್ಮೆಂಟ್ ಹೇಗಿರುತ್ತೆ ಏನೋ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಎಲ್ಲಾಗಿದೆ, ಏನಾಗಿದೆ, ಎಷ್ಟು ಸಿಗುತ್ತೆ ಏನೋ ನಾಲೆಜೇ ಇರಲ್ಲ. ಯಾರೋ ತುಂಬಾ ತಿಳಿದವರು ಮಾಡ್ಕೋತಾರೆ ಇರ್ತಾರೆ. ಇದನ್ನ ನನಗೊಂದು ಮತ್ತೆ ಸಿಗಲ್ಲ ಈ ಜಾಗಗಳು. ನಿಮಗೂ ಅಷ್ಟೇ. ಇದನ್ನ ನೀವು ತುಂಬಾ ನಾಳೆ ನೋಡೋಣ ನಾಡಿದ್ದು ನೋಡೋಣ ಅಂದ್ರೆ ಖಂಡಿತ ನಿಮಗೆ ಸಿಗಲ್ಲ. ಯಾಕಂದ್ರೆ ಅಷ್ಟು ತುಂಬಾ ಬೂಮಲ್ಲಿ ಇರೋಂಥ ಪ್ರಾಪರ್ಟಿ ಇದು. ಆಮೇಲೆ ಬೇರೆಯವ್ರ ಮಾತಿಗೆ ತಲೆ ಕೊಡೋಕೆ ಹೋಗ್ಬಿಡಿ. ಕಮೆಂಟ್ ಹಾಕಿರ್ತಾರೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ನಾನು ಎಲ್ಲ BDA ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಅವ್ರು ಯಾರೋ ಸುಮ್ಮನೆ ಆಗ್ತಾರೆ ಅಂತ ಜನದ ಮಾತು ಕೇಳ್ಕೊಂಡು ನೀವು ಮಿಸ್ ಮಾಡ್ಕೋಬೇಡಿ. ಈ ಥರ ಪ್ರಾಪರ್ಟಿ ಸಿಗಲ್ಲ. ನಾನು ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ನಾಗರಬಾವಿ ಲೇಔಟು 98ನೇ ಇಸ್ವಿಲಾಗಿದ್ದು. ಅವಾಗ ಎಲ್ಲ 2 ಲಕ್ಷ ಕೊಟ್ಟು ಸೈಟ್ ತೊಗೊಂಡಿದ್ದಾರೆ. ಇವತ್ತು ನಾಗರಬಾವಿನ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 2 ಕೋಟಿ ಇದೆ. ಅಂದರೆ ನೀವು ಯೋಚನೆ ಮಾಡ್ಬೋದು ಎಷ್ಟು % ರೈಸ್ ಆಗಿದೆ BDA ಪ್ರಾಪರ್ಟಿ. ಇದು BDAನ ತಾಕತ್ತು, ಗತ್ತು. ಅವ್ರೊಂದು ಪ್ರಾಪರ್ಟಿ ಮಾಡಿದ್ರೆ ಅದಕ್ಕೆ ಇಷ್ಟು ವ್ಯಾಲ್ಯೂ ಇರುತ್ತೆ. ಯಾವ ರೆವೆನ್ಯೂಗೂ ಬರಲ್ಲ, ಬೇರೆ ಯಾರಿಗೂ ಬರಲ್ಲ. ಸೊ ನೀವು ಯೋಚನೆ ಮಾಡ್ಬೋದು ನಿಮ್ಗೆ ಈ ಫ್ಲ್ಯಾಟಿಗೆ, ಫ್ಯೂಚರ್ಗೆ, ಕಷ್ಟಕ್ಕೆ, ಏನಕ್ಕೆ ಆದರೂ ನಿಮ್ಗೆ ಎಷ್ಟು ಉಪಯೋಗ ಬರುತ್ತೆ ಅಂತ. ನೀವು ಈ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. BDA ವಿಲ್ಲಾಗಳನ್ನೂ ತೋರಿಸ್ತೀನಿ. ಬೇರೆ ಬೇರೆ ಪ್ರಾಪರ್ಟಿ ಯಾವ್ದ್ಯಾವ್ದಿದೆ, BDAದು ಫ್ಲ್ಯಾಟ್ಸ್ಗಳಾಗಿರ್ಬೋದು, ಲೇಔಟಲ್ಲಿ ಸಿಗೋಂಥ ಆಗಿರ್ಬೋದು, ನೋಟಿಫಿಕೇಶನ್ ಬಿಡೋದು ನಾನೆಲ್ಲ ನಿಮಗೆ ತೋರಿಸ್ತೀನಿ. ಫಾರ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಫಾಲೋ ಫಾರ್ಚೂನ್ ಪ್ರಾಪರ್ಟಿ ನೆಟ್ವರ್ಕ್ಸ್. ಸೊ ಇವತ್ತಿಗೆ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಾಯ್. ಬಾಯ್.